ಮಾತೃಕಾನ್ಯಾಸದಲ್ಲಿ ಓಂ ಲಂ ಲಕ್ಷ್ಮೀಪತಯೇ ನಮಃ ಅಂತ ಚರ್ಮವನ್ನ ಮುಟ್ಟಬೇಕು. ಹಿಂದೆ ಓಂ ರಂ ರಾಮಾಯ ನಮಃ ಅಂತೇನೆ ಹಿಂದಿನ ಮಂತ್ರ ಬಂದಿತ್ತು. ಅದು ಇಂದ್ರಿಯಕ್ಕೆ. ಚರ್ಮ ಅಂತನ್ನುವುದು ಆ ತ್ವಗಿಂದ್ರಿಯದ ಒಂದು ಮೇಲ್ಪದರ ಅಂತ ಹೀಗೆ ಜ್ಞಾನಿಗಳು ವ್ಯಾಖ್ಯಾನ ಮಾಡ್ತಾರೆ. ಇಂದ್ರಿಯ ಒಂದು ಬೇರೆ ಇದೆ. ಇಂದ್ರಿಯ ಒಳಗಿದ್ರೆ ಅದರ ಮೇಲ್ಪದರವಾಗಿ ಚರ್ಮ ಇದೆ. ಹೀಗೆ ಚರ್ಮವನ್ನ ಮುಟ್ಟಿ ಓಂ ಲಂ ಲಕ್ಷ್ಮೀಪತಯೇ ನಮಃ ಅಂತಲೂ, ಅದಕ್ಕಿಂತ ಮುಂಚೆ ಓಂ ರಂ ರಾಮಾಯ ನಮಃ ಅಂತ ತ್ವಗಿಂದ್ರಿಯವನ್ನ ಮುಟ್ಟಿಯೂ ಹೇಳಬೇಕು. ಲಕ್ಷ್ಮೀಪತಿ ಅಂದ್ರೆ ನಮಗೆ ಗೊತ್ತಿರುವಂತೆ ಜ್ಞಾನ. ಲಕ್ಷ್ಮಿ ಅಂದ್ರೆ ಜ್ಞಾನ, ಅಥವಾ ಲಕ್ಷ್ಮೀ ದೇವಿ ಅಂದ್ರೆ ಸ್ವಯಂ ನಾರಾಯಣನ ಪತ್ನಿಯಾದವಳು. ಆ ಜ್ಞಾನಕ್ಕೆ ಪತಿಯಾದವನು ಅಂತ ಒಂದರ್ಥ. ಇನ್ನೊಂದು ಲಕ್ಷ್ಮೀ ದೇವಿಗೆ ರಮಣ ಅಂತ ಅರ್ಥ. ಅದ್ರ ಮುಂದೆ ಬರುವಂಥದ್ದು ಓಂ ಓಂ ವರಾಯ ನಮಃ ಅಂತ. ಈ ಮಂತ್ರವನ್ನು ಹೇಳಿ ಮಾಂಸವನ್ನ ಮುಟ್ಟಬೇಕು. ಮಾಂಸವನ್ನು ಮುಟ್ಲಿಕ್ಕೆ ಬರೋದಿಲ್ಲ, ಶರೀರದ ಒಳಗೆ ಇರುವಂಥದ್ದು. ಅದಕ್ಕಾಗಿ ಶರೀರದ ಯಾವುದೇ ಒಂದು ಭಾಗವನ್ನು ಮುಟ್ಟಿ ಓಂ ಓಂ ವರಾಯ ನಮಃ ಅಂತ ಹೇಳಬೇಕು. ವರ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ವ ಅಂದ್ರೆ ಬಲ, ರ ಅಂದ್ರೆ ಸುಖ, ಆ ಅರ್ಥವನ್ನು ಕೂಡ ತಿಳ್ಕೊಳ್ಬಹುದು. ಜ್ಞಾನ ಮತ್ತು ಸುಖವ ಮೂರ್ತ ರೂಪ ಅವನು ಅಂತ ಭಗವಂತನನ್ನ ತಿಳ್ಕೊಳ್ಬಹುದು. ಮುಂದೆ ಓಂ ಶಂ ಶಾಂತ ಸಂವಿತ್ ಅಂತ ಹೇಳಿ, ಇದಕ್ಕೆ ಜ್ಞಾನ ಆನಂದ ಇವುಗಳಿಂದ ಪೂರ್ಣನಾದವನು ಅಂತ ಅರ್ಥ. ಶ ಅಂದ್ರೆ ಸುಖ, ಸಂವಿತ್ ಅಂದ್ರೆ ಜ್ಞಾನ. ಅವುಗಳ ಅಂತ ಅನ್ನೋ ಶಬ್ದ ಮಧ್ಯಭಾಗದಲ್ಲಿದೆ. ಅದು ಆ ಕಡೆ ಇರುವಂತಹ ಸುಖವನ್ನು ಹೇಳುವಂತಹ ಶ ಅನ್ನೋದಕ್ಕೂ, ಈ ಕಡೆ ಇರುವಂತಹ ಜ್ಞಾನವನ್ನು ಹೇಳುವಂತಹ ಸಂವಿತ್ ಅನ್ನೋದಕ್ಕೂ ಕೂಡ ಸಂಬಂಧಪಡುತ್ತದೆ. ಸುಖ ಮತ್ತು ಜ್ಞಾನಗಳ ಪರಾಕಾಷ್ಠ ಅವನು ಅಂತ ಅಂದ್ರೆ ಪರಾಕಾಷ್ಠ ಅಂತ ಅರ್ಥ. ಇದನ್ನು ಹೇಳಿ ರುಧಿರ ಅಂದ್ರೆ ರಕ್ತವನ್ನು ಮುಟ್ಟಬೇಕು ಅಂತ ಹೇಳ್ತಾರೆ. ಶಾಂತ ಸಂವಿತ್ ಅನ್ನೋದಕ್ಕೆ ಮೋಕ್ಷದಾಯಕವಾದಂತಹ ಜ್ಞಾನವುಳ್ಳವನು, ಭಗವಂತನ ಜ್ಞಾನದಿಂದ ಜೀವನಾದವನು ಮುಕ್ತಿಯನ್ನು ಪಡಿತಾನೆ. ಹಾಗಾಗಿ ಶಾಂತ ಸಂವಿತ್ ಅನ್ನೋದಕ್ಕೆ ಆ ಒಂದು ಅರ್ಥವನ್ನು ಕೂಡ ನಾವು ಮಾಡಬಹುದು. ಸಂಸ್ಕೃತದ ಶಬ್ದಗಳಿಗೆ ಅನೇಕ ಥರದ ಅವಕಾಶಗಳಿರೋದ್ರಿಂದ ಹಾಗೊಂದು ಅರ್ಥವೂ ಸಾಧ್ಯ ಇದೆ. ಜೀವ ಯಸ್ಯ ಸಂವಿದ ಶಾಂತೋ ಭವತಿ. ಶಾಂತನಾಗುವುದಂದ್ರೆ ಮುಕ್ತಿಯನ್ನು ಪಡೆಯುವುದು. ಯಾವ ಭಗವಂತನ ಜ್ಞಾನದಿಂದ ಜೀವನಾದವನು ಶಾಂತಿಯನ್ನು ಪಡೀತಾನೋ ಆ ಭಗವಂತನನ್ನು ಶಾಂತ ಸಂವಿತ್ ಅಂತ ಹೇಳಬೇಕು. ಮುಂದೆ ಷಡ್ಗುಣ ಅನ್ನುವಂಥ ಶಬ್ದ ಓಂ ಶಂ ಷಡ್ಗುಣಾಯ ನಮಃ ಅಂತ. ಇದನ್ನ ಮುಟ್ಟಿ ಮೇಧಸ್ಸನ್ನ, ಈ ಮಂತ್ರವನ್ನು ಹೇಳಿ ಮೇಧಸ್ಸನ್ನು ಮುಟ್ಟಬೇಕು. ಮೇಧಸ್ಸನ್ನು ಕೂಡ ಮುಟ್ಲಿಕ್ಕೆ ಬರೋದಿಲ್ಲ, ಹೊರಗೆ ಶರೀರದ ಹೊರ ಆವರಣವನ್ನು ಮುಟ್ಟುವುದಷ್ಟೇ. ಹಿಂದೆ ಭಗವಾನ್ ಎಂಬ ಶಬ್ದವನ್ನು ನೋಡಿದ್ದೇವೆ. ಆ ಶಬ್ದ ಏನೇನೇನು ಅರ್ಥಗಳನ್ನು ಹೇಳ್ತದೋ ಅದೇ ಅರ್ಥಗಳನ್ನೇ ಈ ಶಂ ಷಡ್ಗುಣಾಯ ನಮಃ ಅನ್ನುವಂಥ ಶಬ್ದವು ಕೂಡ ಹೇಳ್ತದೆ. ಅದಾದ ಬಳಿಕ ಓಂ ಸಂ ಸಾರಾತ್ಮನೇ ನಮಃ ಅಂತ, ಮಜ್ಜ ಬೋನ್ ಮ್ಯಾರೋ ಅದನ್ನು ಮುಟ್ಟಬೇಕು. ಅದರ ಪ್ರತಿನಿಧಿಯಾಗಿ ಶರೀರದ ಯಾವುದಾದ್ರೂ ಒಂದು ಭಾಗವನ್ನು ಮುಟ್ಟುವುದು. ಸಾರಾತ್ಮ ಅಂತಂದ್ರೆ, ಸಾರ ಅಂದ್ರೆ ಶ್ರೇಷ್ಠ ಭಾಗ ಅಂತ ಅರ್ಥ. ಸಾರ ಭಾಗವನ್ನೇ ಅತ್ತಿ ತಿನ್ನುತ್ತಾನೆ. ಆ ಕಾರಣಕ್ಕಾಗಿ ಇವನನ್ನ ಸಾರಾತ್ಮ ಅಂತ ಹೇಳಬೇಕು. ಆತ್ಮ ಅನ್ನೋ ಶಬ್ದಕ್ಕೆ ಹೆಚ್ಚಾಪ್ನೋತಿ ಯದಾದತ್ತಿ ಹೆಚ್ಚ ಅತ್ತಿ ವಿಷಯಾನಿಹ ಅಂತನೂ ಅರ್ಥ ಇರೋದ್ರಿಂದ ಸಾರಮೇವ ಅತ್ತಿ. ನಾವು ಯಾವುದೇ
ಪದಾರ್ಥಗಳನ್ನು ಭಗವಂತನಿಗೆ ನಿವೇದನೆ ಮಾಡಿದ್ರು, ಅದರ ಸಾರ ಭಾಗವನ್ನು ಮಾತ್ರ ಅವನು ಸ್ವೀಕಾರ ಮಾಡುವವನಾದ್ರಿಂದ ಸಾರಾತ್ಮ. ಸಾರಃ ಶ್ರೇಷ್ಠ ಆತ್ಮ, ಶ್ರೇಷ್ಠನಾದ ಆತ್ಮ, ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠನಾದಂತಹ ಆತ್ಮ ಅನ್ನೋ ಅರ್ಥವನ್ನು ಕೂಡ ಹೇಳ್ಬೋದು. ಯಾಕಂದ್ರೆ ಶಾಸ್ತ್ರೇಶು ಭಾರತಂ ಸಾರಃ ಇತ್ಯಾದಿ ಕಡೆಗಳಲ್ಲಿ ಸಾರ ಅನ್ನೋ ಶಬ್ದವನ್ನು ಶ್ರೇಷ್ಠ ಅನ್ನೋ ಅರ್ಥದಲ್ಲಿ ಪ್ರಯೋಗ ಮಾಡಿದ್ದಾರೆ. ಆದ್ರಿಂದ ಸಾರಃ ಆತ್ಮ ಯಶಸಃ, ಯಾವನ ಸ್ವರೂಪ ಅಂತ ಅನ್ನೋದು ಅತ್ಯಂತ ಶ್ರೇಷ್ಠವಾದದ್ದು ಅಂತ ಭಗವಂತನನ್ನ ಸಾರಾತ್ಮ ಎಂಬ ಶಬ್ದದಿಂದ ಹೇಳಬಹುದಾಗಿದೆ. ಸರ್ವೋತ್ತಮ ಅಂತಾನೆ ಅರ್ಥ ಅದಕ್ಕೆ. ಮುಂದೆ ನಾವು ನೋಡ್ಬೇಕಾದ ಶಬ್ದ ಹಂಸಃ ಅಂತ. ಓಂ ಹಂ ಹಂಸಾಯ ನಮಃ. ಈ ಮಂತ್ರವನ್ನು ಹೇಳಿ ಎಲುಬುಗಳನ್ನು ಮುಟ್ಟಬೇಕು. ಅಸ್ಥಿ ಸಂಧಿಷು, ಎಲ್ಲ ಎಲುಬುಗಳ ಜಾಯಿಂಟ್ಸ್ನೆಲ್ಲ ಮುಟ್ಟಬೇಕು ಅಂತ ಹೇಳ್ತಾರೆ. ಹಂಸ ಅಂತಂದ್ರೆ ದೋಷರಹಿತ. ಮರೀಚಿತ್ ದಮನೋ ಹಂಸಃ ಇತ್ಯಾದಿ ಕಡೆಗಳಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಅದು ಬಂದಿದೆ. ವಿಷ್ಣು ಸಹಸ್ರನಾಮದಲ್ಲಿ ವರ ಅಂತ ಶಬ್ದ ಬಂದಿಲ್ಲ, ಆದ್ರೆ ವರಾಂಗ ಅಂತ ಶಬ್ದ ಬಂದಿದೆ. ಇಲ್ಲಿ ಮಾತೃಕಾನ್ಯಾಸದಲ್ಲಿ ವರ ಅಂತ ಶಬ್ದ ಕೇಳಿ ಬರ್ತದೆ. ಹಂಸ ಅಂದ್ರೆ ಜಹಾತಿ, ಎಲ್ಲ ದೋಷಗಳನ್ನು ಕೂಡ ಜಹಾತಿ, ಬಿಟ್ಟವನು, ಬಿಟ್ಟು ದೂರ ಇದ್ದವನು. ಆ ಕಾರಣಕ್ಕಾಗಿ ನಿರ್ದೋಷನಾದಂತಹ ಬ್ರಹ್ಮನನ್ನ ಹ ಅಂತ ಹೇಳ್ತಾರೆ. ಸ ಅಂದ್ರೆ ಗುಣಸಾರ, ಗುಣರೂಪನಾದವನು. ಆ ಕಾರಣಕ್ಕಾಗಿ ಭಗವಂತನೇ ಹಂಸನು ಕೂಡ ಆಗಿದ್ದಾನೆ. ಹೀಗೆ ಹ ಅಂದ್ರೆ ದೋಷಗಳನ್ನು ಬಿಟ್ಟವನು, ಸ ಅಂದ್ರೆ ಸಾರರೂಪನಾದವನು. ದೋಷಗಳನ್ನು ಬಿಟ್ಟು ಗುಣರೂಪನಾದವನಿಗೆ ಹಂಸ ಅಂತ ವರ್ಣಿಸ್ತಾರೆ. ಹಂಸಃ ಶುಚಿಷತ್ ಅಂತ ಏನು ಕಾಟಕೋಪನಿಷತ್ತಿದೆ, ಅಲ್ಲಿ ನಿತ್ಯಂ ಹೀನಃ ಅಖಿಲೈಹಿ ದೋಷೈಹಿ ಅಂತ ಒಂದು ಈ ಭಾಷ್ಯದಲ್ಲಿ ಎಲ್ಲ ದೋಷಗಳಿಂದಲೂ ರಹಿತನಾದವನು ಅನ್ನೋ ಅರ್ಥವನ್ನ ಪ್ರತಿಪಾದನೆ ಮಾಡಿದ್ದಾರೆ. ನಿತ್ಯಂ ಹೀನಃ ಅಖಿಲೈಹಿ ದೋಷೈಹಿ ಸಾರರೂಪಃ ಯತೋಹರಿಹಿ, ಅವನೇ ಸಾರರೂಪನೂ ಆಗಿದ್ದಾನೆ, ಗುಣ ಸಾರರೂಪನೂ ಆದ್ದರಿಂದ ಅವನನ್ನ ಹಂಸ ಅಂತ ಹೇಳಬೇಕು. ಹಂಸ ಇತ್ಯುಚ್ಯತೆ ತಸ್ಮಾತ್. ಹಂಸ ಅನ್ನೋ ಶಬ್ದಕ್ಕೆ ಮಹಾಭಾರತದ ಶಾಂತಿ ಪರ್ವನೇ ಒಂದು ನಿರ್ವಚನ ಹೇಳಿದೆ. ಅಂಥದೇ ಒಂದು ಸಮಾನವಾದ ನಿರ್ವಚನ ಭಾಗವತ ತಾತ್ಪರ್ಯದಲ್ಲಿ ಕೂಡ ಬರ್ತದೆ. ಹಾನಾತ್ ಪೂರ್ವ ಶರೀರಾಣ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃಪರಃ ಅಂತ ಭಾಗವತ ತಾತ್ಪರ್ಯದಲ್ಲಿ ಬರುವಂತಹ ಒಂದು ಉದಾಹರಣೆ. ಇದು ಕೂಡ ತುಂಬಾ ಸುಂದರವಾದಂತಹ ಒಂದು ಅರ್ಥನೇ. ಜೀವನಿಗೆ ಹಂಸ ಅಂತ ಶಬ್ದ ಇದೆ. ಯಾಕೆ ಜೀವ ಹಂಸ ಅಂದ್ರೆ, ಹಮ್ ಅಂದ್ರೆ ಬಿಡುವುದು ಅಂತ ಅರ್ಥ. ಬಿಡುವುದು ಅನ್ನೋದಕ್ಕೆ ದೋಷಗಳನ್ನು ಬಿಡುವುದು ಅಂತ ಹಿಂದೆ ಅರ್ಥ ನೋಡಿದ್ವಿ. ಈಗ ದೋಷಗಳನ್ನು ಬಿಡುವುದಷ್ಟೇ ಅಲ್ಲ, ಹಳೆಯ ಶರೀರಗಳನ್ನ ಬಿಡುವುದು. ಮತ್ತೆ ಸ ಅಂದ್ರೆ ಸ್ವೀಕಾರ ಮಾಡುವುದು. ಏನನ್ನು ಸ್ವೀಕಾರ ಮಾಡ್ತಾನೆ? ಹಳೆಯ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನ ಈ ಜೀವ ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಆ ಜೀವನನ್ನೇ ಹಂಸ ಅಂತಾರೆ. ಜೀವ ಎಂಬ ಹಂಸ ಹಳೆಯ ಶರೀರಗಳನ್ನು ಬಿಟ್ಟು ಹೊಸ ಶರೀರಗಳನ್ನು ತಗೊಳ್ಳುವುದೇನಿದೆ, ಅದಕ್ಕೆಲ್ಲದಕ್ಕೂ ಕಾರಣ ಈ ಪರಮಾತ್ಮನೇ. ಅವನು ನವೋ ನವೋ ಭವತಿ ಜಾಯಮಾನಃ ಅಂತ ಇತ್ಯಾದಿ ಕಡೆಗಳಲ್ಲಿ, ಸಜಾಯಮಾನಃ ಸಜನಿಷ್ಯಮಾನಃ ಇತ್ಯಾದಿ ವೇದ ಮಂತ್ರಗಳಲ್ಲಿ, ಪೂರ್ವಹಿ ಜಾತಃ ಸೌಗರ್ಭೆ ಅಂತಹ ಅಂತ ಇತ್ಯಾದಿ ಕಡೆಗಳಲ್ಲಿ ಜೀವ ಹುಟ್ಟಿದಾಗೆಲ್ಲ ಅವನಿಗೆ ನಿಯಾಮಕನಾಗಿ ಭಗವಂತನು ಹುಟ್ಟೇ ಇರ್ತಾನೆ. ಆದ್ರಿಂದ ಒಂದು ಹೊಸ ಹೊಸ ರೂಪವನ್ನು ತಾಳ್ತಾ ಭಗವಂತ ಅಲ್ಲಿರ್ತಾನೆ. ಹೊಸ ರೂಪವನ್ನು ಭಗವಂತನು ತಾಳ್ತಾನೆ. ಜೀವ ಹಳೆಯ ಶರೀರವನ್ನು ಬಿಟ್ಟು ಹೊಸ ಶರೀರವನ್ನು ತಾಳ್ಲಿಕ್ಕೆ ಭಗವಂತನೇ ಕಾರಣನಾಗಿರುವುದರಿಂದ ಭಗವಂತನೇ ಹಂಸ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಭಾಗವತ ತಾತ್ಪರ್ಯ ಹೇಳಿದೆ. ಅಂಥದೇ ಒಂದು ಶ್ಲೋಕ ಶಾಂತಿ ಪರ್ವದಲ್ಲಿ ಕಾಣಿಸ್ತದೆ. ಮುಂದೆ ಓಂ ಲಂ ಲಾಳುಕಾಯ ನಮಃ ಅಂತ ಪ್ರಾಣವನ್ನು ಮುಟ್ಟಬೇಕು. ಪ್ರಾಣವಾಯು ಏನಿದೆ ಅದನ್ನು ಮುಟ್ಟಬೇಕು. ಅದನ್ನು ಕೂಡ ಹೃದಯದಲ್ಲೇ ಮುಟ್ತಾರೆ ಸಾಮಾನ್ಯವಾಗಿ. ಲಾಳುಕ ಅನ್ನೋ ಶಬ್ದಕ್ಕೆ ಈ ಮುಂದಿನಂತೆ ನಾವು ಅರ್ಥ ನೋಡಬೇಕು. ಈಗ ಇವತ್ತಿನ ವ್ಯಾಕರಣದಲ್ಲಿ ಲಕಾರ ಕಾಣಿಸೋದಿಲ್ಲ, ಆದ್ರೆ ಪ್ರಾಚೀನ ಸಂಸ್ಕೃತದಲ್ಲಿ ಳ ಇತ್ತು. ಲಾಳುಕ ಅಂತಂದಕ್ಕೆ ಆ ಕಾರಣದಿಂದ ಪ್ರಾಚೀನವಾದಂತಹ ನಿರ್ವಚನ, ಪ್ರಾಚೀನವಾದಂತಹ ಧಾತು ಪಾಠ ಇತ್ಯಾದಿಗಳನ್ನೇ ಹುಡುಕಬೇಕು ಅಂತ
ಗೋವಿಂದಾಚಾರ್ಯರು ವರ್ಣಿಸ್ತಾರೆ. ಡುಂಗ್ ಗತವು ಅಂತ ಒಂದು ಧಾತು ಇದೆ. ಟ ಠ ಡ ಡ ಡುಂಗ್ ಅದು ಕವರ್ಗದ ಅನುನಾಸಿಕ ಅಕ್ಷರ. ಡವತೆ ಇತಿ ದಹ, ಡವತೆ ಅಂತ ಪ್ರಥಮ ಪುರುಷ ಲಟ್ಲಕಾರದ ಏಕವಚನ ರೂಪ. ಡವತೆ ಇತಿ ದಹ ಅಂತ ಇದು ವಾಯುವನ್ನು ಹೇಳ್ತದೆ, ಸಂಚಾರ ಮಾಡುವವನು ಅಂತ. ಹಾಗೇನೆ ಲುಂಗ್ ಗತವು ಅನೇಕ ಕಡೆ ಳ ಡ ಇವುಗಳನ್ನೆಲ್ಲ ಅಭಿನ್ನವಾಗಿ ಸ್ವೀಕಾರ ಮಾಡ್ತಾ ಇರ್ತಾರೆ, ನಾವು ಅದನ್ನು ನೋಡಿರ್ತೇವೆ. ವಿರಾಟ್ ಅಜಾಯತ, ವಿರಾಟ್ ಅಜಾಯತ, ವಿರಾಡ ಅಂತ ಬದಲು ವಿರಾಳ ಅಜಾಯತ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಹೀಗೆ ಳ ಮತ್ತು ಡಗಳನ್ನ ಎಲ್ಲಾ ಸಂದರ್ಭದಲ್ಲಿ ಅಲ್ಲದೆ ಹೋದ್ರು ಕೆಲವು ಸಂದರ್ಭಗಳಲ್ಲಿ ಏಕಾಂತ ಪರಿಗಣಿಸ್ತಾರೆ. ಇದರ ಬದಲಾಗಿ ಅದನ್ನ, ಅದರ ಬದಲಾಗಿ ಇದನ್ನ ಹೇಳುವ ಒಂದು ರೂಢಿ ಇದೆ. ಹಾಗೆ ಡುಂಗ್ ಗತವು ಅಂತ ಇದ್ದಿರುವಂತೆ ಲುಂಗ್ ಗತವು ಅಂತ ಒಂದು ಧಾತುವನ್ನ ತಿಳ್ಕೊಳ್ಬೇಕು. ಹೀಗೆ ಲವತೆ ಅಂದ್ರೆ ಸಂಚಾರ ಮಾಡುವವನು ಅಂತ ಅರ್ಥ. ಡವತೆ ಅಂದ್ರೆ ಸಂಚಾರ ಮಾಡುವಂಥ ವಾಯು. ಹಾಗೆ ಲವತೆ ಅಂದ್ರೂ ಕೂಡ ಸಂಚಾರ ಮಾಡುವಂಥ ವಾಯು ಅಂತಾನೆ ಅರ್ಥ. ಆ ವಾಯುವಿನೊಳಗೆ ವಾಯು ಅಳವತೆ, ಅವನೊಳಗೆ ಸಂಚಾರ ಮಾಡುವಂಥವನು, ಅವನೊಳಗೆ ಅಂತರ್ಯಾಮಿಯಾಗಿರುವಂಥವನು. ವಾಯುವಿಗೂ ಅಂತರ್ಯಾಮಿ ಅಂತ ಒಟ್ಟಾರೆ ಅರ್ಥ. ಇದು ಲಾಳುಕ ಅಂತ ಅನ್ನೋದ್ರಿಂದ ನಮಗೆ ತಿಳಿಬೇಕಾದದ್ದು. ಮುಕ್ತರಾದಂತಹ ಬ್ರಹ್ಮ ಮತ್ತು ಇಂದ್ರಿಯರಿಗೆ ಸುಖಪ್ರದ ಅಂತ ವಿದ್ಯಾಸಿಂಹಾಚಾರ್ಯರು ಅದಕ್ಕೊಂದು ಅರ್ಥ ಹೇಳ್ತಾರೆ. ಇಲ್ಲಿಗೆ 50 ಅಕ್ಷರಗಳಾಗ್ತವೆ. ಪಂಚಾಶೇನ್ ಮೂರ್ತಯಸ್ತ್ವೇತಾಹ ಮಮ ಅಕಾರಾದೇ ಲಕ್ಷಕಾಹ ಅಂತ ತಂತ್ರಸಾರದ 1ನೇ ಅಧ್ಯಾಯಕ್ಕನುಸಾರವಾಗಿ ನಾವಿದನ್ನು ನೋಡ್ತಿದ್ದೇವೆ. ಅದರ 10ನೇ ಶ್ಲೋಕದವರೆಗೆ ಇಷ್ಟು 50 ಅಕ್ಷರಗಳನ್ನು ವರ್ಣನೆ ಮಾಡ್ತಾರೆ. ಈ 50 ಅಕ್ಷರಗಳೇನಿವೆ ಇವುಗಳಲ್ಲಿ ಒಂದೊಂದು ವಿಭಾಗದ ಕ್ರಮ ಇದೆ. ಈ ಓಂಕಾರದಲ್ಲಿ ಅ, ಉ, ಮ, ನಾದ, ಬಿಂದು, ಕಲ, ಶಾಂತ, ಅತಿಶಾಂತ ಅಂತೇನು 8 ಅವಯವಗಳಿವೆ. ಅದರಲ್ಲಿ ಅಜ, ಆನಂದ, ಇಂದ್ರ, ಈಶ, ಉಗ್ರ, ಊರ್ಜ, ಋತಂಭರ, ಋಘ, ಲುಷ, ಲೀಜಿ, ಏಕಾತ್ಮ, ಐರ, ಓಜಭೃತ್, ಔರಸ, ಅಂತ, ಅರ್ಧಗರ್ಭ. ಇದಿಷ್ಟು ಈ 16 ಅಕ್ಷರಗಳು, ಸ್ವರಗಳು ಆ ಓಂಕಾರದ ಮೊದಲನೇ ಅವಯವವಾದಂಥ ಅಕಾರದಲ್ಲಿ ಅಂತರ್ಭಾವ ಪಡಿತವೆ. ಮುಂದೆ ಓಂಕಾರದ 2ನೇ ಅವಯವ ಉ ಅಂತ ಹೇಳಿ, ಅದು ಕಪಿಲ, ಖಪತಿ, ಗರುಡಾಸನ, ಘರ್ಮ, ಗಸಾರ ಅನ್ನುವಂಥ ಕವರ್ಗದ ಅನುನಾಸಿಕ ಅಕ್ಷರಗಳು ಉಕಾರದಲ್ಲಿವೆ. ಓಂಕಾರದ ಮುಂದಿನ 3 ಅಕ್ಷರ, 3ನೇ ಅಕ್ಷರ ಮಕಾರ. ಅದರಲ್ಲಿ ಚಾರ್ವಂಗ, ಛಂದೋಗಮ್ಯ, ಜನಾರ್ದನ, ಝಾತಿತಾರಿ ಮತ್ತು ಞಮ ಅನ್ನುವಂಥ ಚವರ್ಗದ 5 ಅನುನಾಸಿಕ ಅಕ್ಷರಗಳು, 5 ಅಕ್ಷರಗಳು ಅಂತರ್ಭಾವ ಪಡಿತವೆ. ಮುಂದೆ ನಾದ ಅಂತ ಓಂಕಾರದ 4ನೇ ಅವಯವ. ಅದರಲ್ಲಿ ಟಂಕಿ, ಠಕಲ, ಡರಕ, ಢರಿ, ನಾತ್ಮ ಅನ್ನುವಂಥ ಟವರ್ಗದ 5 ಅಕ್ಷರಗಳು ಅಂತರ್ಭೂತ ಆಗಿವೆ. ಬಿಂದು ಓಂಕಾರದ 5ನೇ ಅವಯವ. ಅದರಲ್ಲಿ ತಾರ, ಥವ, ದಂಡಿ, ಧನ್ವಿ ತಕಾರದ 5 ಅಕ್ಷರಗಳು. ಮುಂದೆ ಓಂಕಾರದ 6ನೇ ಅವಯವ 6ನೇ ಅವಯವ ಕಲಾ ಅಂತ ಹೇಳಿ, ಅದರಲ್ಲಿ ಪರ, ಫಲಿ, ಬಲಿ, ಭಗ, ಮನು ಅನ್ನುವಂಥ 5 ಪವರ್ಗದ ಅಕ್ಷರಗಳು ಅಂತರ್ಗತ ಆಗಿವೆ. ಶಾಂತ ಅಂತ 7ನೇ ಅವಯವ ಓಂಕಾರದ್ದು. ಅದರಲ್ಲಿ ಯಜ್ಞ, ರಾಮ, ಲಕ್ಷ್ಮೀಪತಿ, ವರ ಅಂತ ಇಷ್ಟು ಅಕ್ಷರಗಳು. ಮುಂದೆ ಅತಿಶಾಂತ ಅಂತ 8ನೇ ಅಕ್ಷರ ಓಂಕಾರದ 8ನೇ ಅವಯವ. ಅದರಲ್ಲಿ ಶಾಂತ ಸಂವಿತ್, ಷಡ್ಗುಣ, ಸಾರಾತ್ಮ, ಹಂಸ, ಲಾಳುಕ ಅಂತಿಷ್ಟು ಅಕ್ಷರಗಳು ಅಂತರ್ಭೂತ ಆಗಿವೆ. ಕೃಷ್ಣೋ ರಾಮೋ ನೃಸಿಂಹಸ್ಯ ವರಾಹೋ ವಿಷ್ಣುರೇವಚ ಪರಂಜ್ಯೋತಿ ಪರಬ್ರಹ್ಮ. ಇವೆಲ್ಲ ಆ ಭಗವಂತನ 8 ರೂಪಗಳು. ಆ 8 ರೂಪಗಳು ಅ, ಉ, ಮ, ನಾದ, ಬಿಂದು, ಕಲಾ, ಶಾಂತ, ಅತಿಶಾಂತ ಅಂತ 8 ಓಂಕಾರದ ಅವಯವಗಳಿಂದ ಕ್ರಮವಾಗಿ ಪ್ರತಿಪಾದ್ಯಗಳಾದವು. ವಸ್ತುತಃ ಮಾತ್ರಕಾನ್ಯಾಸದ ಬಗ್ಗೆ ವಿವರ ಇರುವುದು ತಂತ್ರಸಾರದ 2ನೇ ಅಧ್ಯಾಯದಲ್ಲಿ.
ಒಂದನೇ ಅಧ್ಯಾಯದಲ್ಲಿ 50 ಅಕ್ಷರಗಳ ಬಗ್ಗೆ ಇವೆ. 51ನೇ ಅಕ್ಷರ ಕ್ಷ ಅಂತ, ಅದ್ರ ಬಗ್ಗೆ ವಿವರಣ ಆ 1ನೇ ಅಧ್ಯಾಯದಲ್ಲಿ ಬಂದಿಲ್ಲ. ಯಾಕೆಂದ್ರೆ ಅದು ಓಂಕಾರದ 8 ಅವಯವಗಳ ವಿಸ್ತೃತ ರೂಪವಾದಂತಹ ಅಕ್ಷರಗಳನ್ನ ನೋಡ್ಲಿಕ್ಕೆ ಹೊರಟದ್ದಷ್ಟೇ. ಆ ಕಾರಣಕ್ಕಾಗಿ 51ನೇ ಅಕ್ಷರ ಏನಿದೆ ಕ್ಷ ಅನ್ನುವುದು, ಅದು ತಂತ್ರಸಾರದ 2ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿದೆ. ಸ ಕ್ಷಕಾರಾನ್ ನ್ಯಸೇತ ವರ್ಣಾನ್ ನೃಸಿಂಹ ಕ್ಷಸ್ಯ ದೇವತಾ. ಕ್ಷಕಾರದವರೆಗೆ ಅಕ್ಷರಗಳನ್ನ ಧ್ಯಾನಿಸಬೇಕು. ಅಲ್ಲಿ ಕೊನೆಗೆ ಕ್ಷಕಾರಕ್ಕೆ ನರಸಿಂಹನೇ ದೇವತೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಕ್ಷಂ ಲಕ್ಷ್ಮೀ ಕ್ಷಂ ನೃಸಿಂಹಾಯ ನಮಃ ಅಂತ ಹೇಳುವಾಗ ಕ್ಷಂ ಲಕ್ಷ್ಮೀ ನೃಸಿಂಹಾಯ ಅಂತ ಕೆಲವರು ಹೇಳ್ತಾರೆ. ಅದೇನ್ ಬೇಕಾಗಿಲ್ಲ, ಕ್ಷಂ ನೃಸಿಂಹಾಯ ನಮಃ ಅಂತ ಹೇಳಿದ್ರು ಸಾಕು. ಓಂ ಕ್ಷಂ ನೃಸಿಂಹಾಯ ನಮಃ ಅಂತ. ಜೀವದ ಒಳಗೆ ಇರುವಂತಹ ಒಂದು ರೂಪ ಅದು, ನರಸಿಂಹ ಅನ್ನುವ ರೂಪ ಎಲ್ಲರ ಹೃದಯದಲ್ಲಿರುವಂಥದ್ದು. ಅದಕ್ಕಾಗಿ ಹೃದಯವನ್ನು ಮುಟ್ಟಿ ಅದನ್ನ ಹೇಳುವುದೇ ಯೋಗ್ಯ. ಕ್ಷ ಅನ್ನುವುದು ನಮ್ಗೆ ಗೊತ್ತಿರುವಂತೆ ಕಕಾರ ಮತ್ತು ಶಕಾರಗಳ, ಮೂರ್ಧನ್ಯ ಶಕಾರಗಳ ಸಂಯುಕ್ತಾಕ್ಷರ. ಆ ಸಂಯುಕ್ತಾಕ್ಷರಕ್ಕೆ ಸಿಂಹ ಮತ್ತು ನರರ ಸಂಯುಕ್ತ ರೂಪ ನರಸಿಂಹ, ಅದು ಒಂದು ದೇವತ. ಅದಲ್ಲದೆ ಈ ನರಸಿಂಹ ಅಂದ್ರೆ 2 ರೂಪ, ನರರೂಪ ಮತ್ತೆ ಸಿಂಹರೂಪ. ಅದು ಈ ಸಂಧಿ ಅಕ್ಷರಗಳಿಗೆ 2 ಅಕ್ಷರಗಳಲ್ಲಿವೆ. ಕ್ಷ ಅನ್ನುವಲ್ಲಿ ಕ ಮತ್ತು ಶ ಅಂತ ಸಂಧಿ ಅಕ್ಷರಗಳಿವೆ. ಆದ್ರಿಂದ 2 ನರ ಮತ್ತು ಸಿಂಹಗಳ ರೂಪವಾದಂತಹ ಈ ನರಸಿಂಹ ಆ ಸಂಧಿಯ ಅಕ್ಷರಕ್ಕೆ ನಿಯಾಮಕ ಆಗಿದ್ದಾನೆ ಅಂತಲೂ ಕೂಡ ತಿಳ್ಕೊಳ್ಬೇಕು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಪೂರ್ವವರ್ಣ ಸ್ಥಿತಂ ಯದ್ರೂಪಂ ಪೂರ್ವಾಕ್ಷರಾಭಿಧಂ ವರಾಹಾಖ್ಯಂ ಹರೇಹ ಅನ್ಯವರ್ಣಕಂ ವಾಮನಾಭಿಧಂ ಉತ್ತರಾಕ್ಷರ ಸಂಧಂ ಚ ವರ್ಣಯೋರಂತರ ಸ್ಥಿತಂ ಅವನಾತ್ಕಾಶನಾಚ್ಚೈವ ದವಕಾಶಾಭಿಧಂ ಹರೇಹ ನೃಸಿಂಹರೂಪಮಿತ್ಯಾಹುಹೋ ಅಂತ ವರ್ಣನೆ ಮಾಡಿದ್ದಾರೆ. ಈ ಯಾವುದೇ 2 ಅಕ್ಷರಗಳ ಸಂಧಿ ಸಂಯುಕ್ತಾಕ್ಷರ ಏನಾದರೂ ಇದ್ದರೆ, 2 ಅಕ್ಷರಗಳ ಸಮಾವೇಶ ಒಂದು ಕಡೆ ಇದ್ರೆ, ಅವನು ನರಸಿಂಹರೂಪಿಯಾದ ಭಗವಂತನೇ ಆ ಅಕ್ಷರಗಳಿಗೆ ಪ್ರತಿಪಾದ್ಯನಾದಂತಹ ದೇವತ, ನಿಯಾಮಕನಾದಂತಹ ದೇವತ. ಹೀಗೆ ನರಸಿಂಹ ಅಂದ್ರೆ 2 ರೂಪಗಳ ಒಂದು ಸಂಗಮ. ಅವನು ಸಂಧ್ಯಕ್ಷರಗಳಿಗೆ, ಸಂಧ್ಯಕ್ಷರಗಳು ಕೂಡ 2 ಅಕ್ಷರಗಳ ಸಂಗಮವೇ. ಕಕಾರ ಶಕಾರಗಳ ಸಂಧಿ ರೂಪವಾದ ಕ್ಷಕಾರಕ್ಕೆ ನರಸಿಂಹನೇ ದೇವತಾ ಅಂತ ಅದಕ್ಕಾಗಿ ವರ್ಣಿಸ್ತಾರೆ. ಇಂಥ ನರಸಿಂಹ ರೂಪವನ್ನ ಕ್ಷಂ ಲಕ್ಷ್ಮೀ ನೃಸಿಂಹಾಯ ಅಥವಾ ಕ್ಷಂ ನೃಸಿಂಹಾಯ ಅಂತ ಹೇಳಿ ಮುಟ್ಟಿ ಹೃದಯವನ್ನ ಮುಟ್ಟಬೇಕು. ಅಲ್ಲಿಗೆ ಈ ಮಾತೃಕಾನ್ಯಾಸದ ವಿವರ ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.